ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ರೆಸಿಪಿ ಬಂದು ಬಾದುಷಾ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿದೆ ಕೂಡ. ಅದರಲ್ಲಿ ಕೂಡ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಲ್ದಿ ಕೂಡ ಹೌದು. ಯಾವಾಗಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸ್ತಂದಾಗ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು. ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ಬಾದುಷಾನ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ನಾನು ಮಾಡಿರುವಂತಹ ಬಾದುಷಾ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಜ್ಯೂಸಿಯಾಗಿ ಕೂಡ ಬಂದಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಬೌಲ್ಗೆ 150 ಗ್ರಾಮ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಆಗಷ್ಟು ಅಡುಗೆ ಸೋಡಾ, ಒಂದು ಚಿಟಿಕೆಯಷ್ಟು ಉಪ್ಪು, ನಂತರ 1 ಟೇಬಲ್ ಸ್ಪೂನ್ ಆಗಷ್ಟು, ಅಂದರೆ ಸ್ವಲ್ಪ ಜಾಸ್ತಿನೇ, ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತುಪ್ಪನ ಸೇರಿಸ್ಕೊಂಡು, ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರುವಂತಹ ಉಗುರು ಬೆಚ್ಚಗಿನ ಎಣ್ಣೆಯನ್ನು ಕೂಡ ಸೇರಿಸ್ಕೋಬೋದು. ಈ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ತುಪ್ಪ ಅಥವಾ ಎಣ್ಣೆ ಎಲ್ಲ ಹಿಟ್ಟಿಗೆ ಸರಿಯಾಗಿ ಅಂಟ್ಕೋಬೇಕು. ಈ ರೀತಿ ಮಾಡಿದಾಗ ಉಂಡೆ ಥರ ಬರಬೇಕು. ಈ ರೀತಿ ಉಂಡೆ ಬಂದಿದೆ ಅಂತಂದರೆ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಅಲ್ಲಿಯ ತನಕ ಕಂಪಲ್ಸರಿ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಈಗ ಒಂದು ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಗಂಟಿಲ್ಲದ ಹಾಗೆ ನಾವು ಚಪಾತಿಗೆ ಪೂರಿಗೆ ಹಿಟ್ಟನ್ನು ನಾದ್ಕೊಳ್ತೀವಲ್ವ, ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟಾಗಿರಬೇಕು. ಒಂದೇ ಸರಿ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ, ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ನಾವು ಇದನ್ನು ನಾದ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ತೀರಾ ಸಾಫ್ಟಾಗಿ ಇರಬಾರ್ದು, ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೃದುವಾಗಿರಬೇಕು. ನೋಡ್ತಾ ಇದ್ದೀರಲ್ವ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ಇದನ್ನು ಮುಚ್ಚಿಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಒಂದು 150 ಗ್ರಾಮ್ ಆಗಷ್ಟು ಗೋಧಿ ಹಿಟ್ಟಿಗೆ 100 ಗ್ರಾಮ್ ಆಗಷ್ಟು ಸಕ್ಕರೆ, 100 ml ಆಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ನಾನು ಅದೇ ಮೆಜರ್ಮೆಂಟಲ್ಲೇ ಸೇರಿಸ್ಕೊಂಡಿರೋದು. ಸ್ಟವನ್ನು ಆನ್ ಮಾಡಿಕೊಂಡು ಬಿಸಿ ಮಾಡ್ತಾಯಿದ್ರೆ ಒಂದು ಎಳೆ ಪಾಕ ಬರೋ ತನಕ ಇದನ್ನು ಕುದಿಸ್ಕೋಬೇಕು. ಇದರಲ್ಲೇ ನಾನೊಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿಯನ್ನು ಸೇರಿಸೋದ್ರಿಂದ ಟೇಸ್ಟ್ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಎಳೆ ಪಾಕ ಬರಬೇಕು. ಶುಗರ್ ಮತ್ತು ನೀರು ಸೇಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನಿಮ್ಮ ಹತ್ರ ಲೆಮನ್ ಜ್ಯೂಸ್ ಇದ್ದರೆ ಒಂದು 3-4 ಡ್ರಾಪ್ ಆಗಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಳೋದ್ರಿಂದ ಸಕ್ಕರೆ ಅನ್ನೋದು ಪಾಕ ಗಟ್ಟಿ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಅದನ್ನು ಒಂದು ಕಡೆಗೆ ಎತ್ತಿಟ್ಕೊಂಡು ನಾವು ಆಲ್ರೆಡಿ ನಾದಿಟ್ಕೊಂಡಿದ್ದೀವಲ್ವ ಈ ಒಂದು ಬಾದುಷಾಗೆ ಹಿಟ್ಟು, ಇದನ್ನು ತೀರಾ ನಾದ್ಕೋಬಾರ್ದು, ಸುಮ್ಮನೆ ಲೈಟಾಗಿ ಮತ್ತೊಂದು ಸರಿ ನಾದ್ಕೋಬೇಕಷ್ಟೇ. ಮೇಲ್ಮೇಲೆ ಈ ರೀತಿಯಾಗಿ ಒಂದು ಸರಿ ನಾದ್ಕೊಂಡು ನಮಗೆ ಬಾದುಷಾಗೆ ಎಷ್ಟು ಸೈಜ್ ಬೇಕೋ ಹಿಟ್ಟು ಅಷ್ಟು ಸೈಜಲ್ಲಿ ಎಲ್ಲನೂ ಬಾಲ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ. ತುಂಬ ಪ್ರೆಷರ್ ಕೂಡ ಕೊಡಬಾರ್ದು, ತುಂಬ ನೈಸಾಗಿ ಕೂಡ ಮಾಡಬಾರ್ದು. ಬಾದುಷಾ ನೋಡಿದ್ರೆ ಸ್ವಲ್ಪ ರಫ್ ಆಗೇ ಇರುತ್ತಲ್ವ ಮೇಲ್ಗಡೆ ಎಲ್ಲ, ಆ ರೀತಿಯಾಗಿ ಬರಬೇಕು ಟೆಕ್ಸ್ಚರ್ ಅಂತಂದರೆ. ನಾವು ತೀರಾ ಪ್ರೆಷರ್ ಕೊಟ್ಟು ಅಂದರೆ ಜಾಮೂನ್ಗೆಲ್ಲ ಬಾಲ್ಸ್ ಮಾಡ್ತೀವಲ್ವ ಆ ಥರ ಮಾಡ್ಕೋಬಾರ್ದು. ಲೈಟಾಗಿ ಅದು ಉಂಡೆ ಬರಬೇಕಷ್ಟೇ. ಈಗ ಎಲ್ಲನೂ ರೆಡಿ ಆಗಿದೆ ಉಂಡೆಗಳು. ಈಗ ಇದನ್ನು ಬಾದುಷಾ ಶೇಪಲ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದನ್ನು ತಗೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ಬಾದುಷಾ ಶೇಪಲ್ಲಿ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಈಸಿಯಾಗಿ ಬಾದುಷಾ ಶೇಪಲ್ಲಿ ಬಂತು. ನಾವು ಕಂಪಲ್ಸರಿಯಾಗಿ ಹಿಟ್ಟನ್ನು ತೀರಾ ಸಾಫ್ಟಾಗಿ ನಾದ್ಕೋಬಾರ್ದು, ಅಂದರೆ ತೀರಾ ಜಾಸ್ತಿ ಹೊತ್ತು ಒಳ್ಳೆ ಟೆಕ್ಸ್ಚರ್ ಬರೋ ಥರ ನಾದ್ಕೋಬಾರ್ದು. ಇದೇ ರೀತಿಯಲ್ಲಿ ಎಲ್ಲ ಬಾದುಷಾಗಳನ್ನು ಕೂಡ ನೋಡಿ ಕರೆಕ್ಟಾಗಿ ಬಾದುಷಾ ಶೇಪಲ್ಲೇ ಬಂದಿದೆ ಅಲ್ವಾ. ಬಾದುಷಾ ಅಲ್ಲಲ್ಲಿ ಸೀಳ್ಕೊಂಡಂಗೆ ಒಂಥರ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ, ಅದೇ ರೀತಿಯಲ್ಲಿ ಬಂದಿದೆ. ಈಗ ಇದೇ ರೀತಿಯಲ್ಲಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಎಣ್ಣೆಯನ್ನು ಕೂಡ ಇಟ್ಕೊಂಡಿದ್ದೀನಿ. ಎಣ್ಣೆ ತೀರಾ ಬಿಸಿ ಆಗಿರಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಹಾಗೆ ನಾವು ಈ ಒಂದು ಬಾದುಷಾಗಳನ್ನು ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ಎರಡೂ ಕಡೆ ತಿರುಗಿಸ್ಕೊಳ್ತಾ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇನ್ ಕೇಸ್ ನಾವು ಸ್ಟವ್ ಏನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಅಂತಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹೊರತು ಒಳಗಡೆ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಆಗಿರೋದಿಲ್ಲ. ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಎಲ್ಲ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ, ಒಳಗಡೆ ಎಲ್ಲ ಹಿಟ್ಟು ಥರ ಚೆನ್ನಾಗಿರೋದಿಲ್ಲ. ಕಂಪಲ್ಸರಿಯಾಗಿ ಎಣ್ಣೆ ಲೋ ಫ್ಲೇಮಲ್ಲಿರಬೇಕು, ಸ್ವಲ್ಪ
ಉಗುರು ಬೆಚ್ಚಗಿದ್ದಾಗೆ ಈ ಒಂದು ಬಾದುಷಗಳನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಈಗ ಉಗುರು ಬೆಚ್ಚಗಿರುವಂತಹ ನಾವು ಮಾಡ್ಕೊಂಡಿರುವಂಥ ಶುಗರ್ ಸಿರಪಲ್ಲಿ ನಾವು ಬಾದುಷಾನ ಸೇರಿಸ್ಕೊಳ್ತಾ ಇದ್ದೀನಿ. ತೀರಾ ಜಾಸ್ತಿ ಶುಗರ್ ಸಿರಪ್ ಏನು ಬೇಕಾಗೋದಿಲ್ಲ. ಏನಂತಂದರೆ ಇದು ಅಬ್ಸರ್ವ್ ಮಾಡ್ಕೋಬೇಕಷ್ಟೇ. ನಾವು ತಗೊಂಡಿರುವಂತಹ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ಗೋಧಿ ಹಿಟ್ಟಷ್ಟು ಹೆಲ್ದಿ ಆಗಿರೋದಿಲ್ಲ. ಸೊ ಹಾಗಾಗಿ ನಾನು ಗೋಧಿ ಹಿಟ್ಟಿಂದನೇ ಮಾಡ್ಕೊಂಡಿರೋದು. ಒಂದು ಕಡೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಮತ್ತೊಂದು ಕಡೆ ಒಂದು 2 ನಿಮಿಷ ಬಿಟ್ಟು ಟೋಟಲಾಗಿ ಒಂದು 5 ನಿಮಿಷ ಬಿಟ್ಟು ಇದನ್ನು ತಗೊಂಡ್ರೆ ಸಾಕು. ಈಸಿಯಾಗಿ ಶುಗರ್ ಸಿರಪ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಂತರ ನೆಕ್ಸ್ಟ್ ಬ್ಯಾಚ್ ಇರುತ್ತೆ ಅಲ್ವಾ, ನಾವು ಅದನ್ನು ಕೂಡ ಡೀಪ್ ಫ್ರೈ ಮಾಡಿಕೊಂಡು ನಂತರ ಶುಗರ್ ಸಿರಪ್ ಏನಾದರೂ ಸ್ವಲ್ಪ ಥಂಡಿ ಆಗೋಗಿದೆ ಅಂತಂದರೆ ಮತ್ತೊಂದು ನಿಮಿಷ ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಂಡು ಸೇರಿಸ್ಕೋಬೇಕು. ತೀರಾ ಶುಗರ್ ಸಿರಪ್ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ. ನೀವು ಬೇಕಾಗಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬಾದುಷಾ ಆದರೆ ರೆಡಿ ಆಗಿಬಿಟ್ಟಿದೆ. ನಾನು ಏಲಕ್ಕಿ ಹಾಕಿರೋದ್ರಿಂದ ಏಲಕ್ಕಿ ಬೀಜ ಹಾಗೇ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ಬಾದುಷಾ ರೆಡಿಯಾಗಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ಬದಲಿಗೆ ಬೇಕಾಗಿದ್ದರೆ ಬೆಲ್ಲದ ಪಾಕದಲ್ಲಿ ಕೂಡ ನಾವು ಈ ಒಂದು ಬಾದುಷಾನ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಮಾಡಿ ತೋರಿಸ್ತೀನಿ. ಯಾರಿಗಾದರೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಬಾದುಷಾ ಆದರೆ ತುಂಬಾ ಜ್ಯೂಸಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. Thank you so much for watching.